ಈಗ 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕದ ಗಡಿ ಚೋರ್ಲಾಘಾಟ್ ಬಳಿಯ 400 ಕೋಟಿ ದರೋಡೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಹಣ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದಾಗಿರಬಹುದು ಎಂಬ ವಿಚಾರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹಣ ತುಂಬಿದ ಕಂಟೈನರ್ಗಳ ಹೈಜಾಕ್ ಕೇಸನ್ನು ಗಂಭೀರವಾಗಿ ಪರಿಗಣಿಸಿರುವ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿಯಿಂದ ತನಿಖೆ ಚುರುಕುಗೊಳಿಸಿದೆ. ಇನ್ನು ಕಿಶೋರ್ ಮತ್ತು ಜಯೇಶ್ ಮಾತನಾಡಿರೋ ಸಂಭಾಷಣೆಯಲ್ಲಿ ಹಣ ಗುಜರಾತ್ನ ರಾಜಕಾರಣಿಗೆ ಸೇರಿದ್ದು ಎಂಬ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಹೀಗಾಗಿ ಆಡಿಯೋ ಸಂಭಾಷಣೆಯ ಆಧಾರದ ಮೇಲೆ ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಸದ್ಯ ವಿರಾಟ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಕರ್ನಾಟಕದ ಮೇಲೆ ದೇವೇಂದ್ರ ಫಡ್ನವೀಸ್ ಆರೋಪ ವಿಚಾರಕ್ಕೆ ಸಚಿವ ಶರಣಬಸಪ್ಪ ಗೌಡ ಪ್ರತಿಕ್ರಿಯಿಸಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರ ಸರ್ಕಾರದವರು ನಮ್ಮ ದುಡ್ಡಿದೆ, ಸಹಕಾರ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಹಣ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿತ್ತು. ಗೋವಾ ಮತ್ತು ಮುಂಬೈನಲ್ಲಿ ಬಿಜೆಪಿಯವರದ್ದೇ ಸರ್ಕಾರ ಇದೆ, ಸಹಕಾರ ಮಾಡಿ ಅಂತ ಮಹಾರಾಷ್ಟ್ರ ಸಿಎಂ ಅವರೇ ಪತ್ರ ಬರೆದಿದ್ದಾರೆ. ತನಿಖೆ ಮಾಡೋ ಮೊದಲು ನಾವು ಬಿಜೆಪಿ ರೀತಿ ಆರೋಪಿಸಲ್ಲ, ತನಿಖೆ ಆದಮೇಲೆ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಹೇಳಿದ್ದಾರೆ. 2028ಕ್ಕೆ ನಾನೇ ಸಿಎಂ ಎಂದ ಕುಮಾರಸ್ವಾಮಿಗೆ ಜಮೀರ್ ಕೌಂಟರ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಎಲ್ಲರೂ ರಾತ್ರಿ ಕನಸು ಕಂಡ್ರೆ HDK ಹಗಲು ಕನಸು ಕಾಣ್ತಾರೆ. 2013, 19, 23ರಲ್ಲಿ ಕುಮಾರಸ್ವಾಮಿ ಬರ್ತೇವೆ ಅಂತ ಹೇಳಿದ್ರು, ಆದರೆ ಬರಲಿಲ್ಲ. JDSನಲ್ಲಿ ಸಿದ್ದರಾಮಯ್ಯ ಇದ್ದಾಗ 59 ಸ್ಥಾನ ಗೆದ್ದಿದ್ರು, ಅದನ್ನ ರೀಚ್ ಆಗಲಿಲ್ಲ. JDSಗೆ ಸ್ವಲ್ಪ ಶಕ್ತಿ ಇತ್ತು, ಬಿಜೆಪಿ ಜೊತೆ ಸೇರಿ ಅದನ್ನೂ ಕಳ್ಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 2028ಕ್ಕೆ ನಾನೇ ಸಿಎಂ, JCB ಪಾರ್ಟಿಯದ್ದೇ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯರೇ ಕಾಂಗ್ರೆಸ್ನ ಕೊನೆಯ ಸಿಎಂ, 5 ವರ್ಷ ನಾನೇ ಸಿಎಂ, ಹೊಸ ಇತಿಹಾಸ ಸೃಷ್ಟಿಸ್ತೇನೆ. 2028ಕ್ಕೆ ಬುಲ್ಡೋಸರ್ ಸದ್ದು ಎಲ್ಲ ಕಡೆ ಕೇಳುತ್ತೆ. ಕೆಲ ಜ್ಯೋತಿಷಿಗಳು ಹಣ ಕೊಟ್ಟರೆ ಏನೇನೋ ಹೇಳ್ತಾರೆ. ಸ್ವಾಮೀಜಿಗಳು ಅವರ ಘನತೆ ಕಳೆದುಕೊಳ್ತಾ ಇದ್ದಾರೆ. ಯಾರು ಏನೇ ಹೇಳಿದ್ರು ನಾನು ಸಿಎಂ ಆಗೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಬ್ದುಲ್ ಜಬ್ಬಾರ್ ಸ್ಪರ್ಧೆ ವಿಚಾರಕ್ಕೆ ಸಚಿವ ಜಮೀರ್ ಅಹಮದ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ವಿಷ ಕುಡಿದ್ರೂ ಮುಸ್ಲಿಮರಿಗೆ ಸಪೋರ್ಟ್ ಮಾಡಲ್ಲ, ಬೇಕಾದರೆ ವಿಷ ಕುಡಿತಾರೆ, ಆದರೆ ಬಿಜೆಪಿಯವರು ಮುಸ್ಲಿಮರಿಗೆ ಮಾತ್ರ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ. ಗದಗದ KH ಜಿಲ್ಲಾ ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ನೆರವೇರಿಸಿ ನಿಧಿಯನ್ನು ಹಸ್ತಾಂತರಿಸಿದ ರಿತ್ತಿ ಕುಟುಂಬಕ್ಕೆ ಸನ್ಮಾನ ಮಾಡಿ ಸರ್ಕಾರದಿಂದ ನಿವೇಶನ, ಮನೆ ಕಟ್ಟೋದಕ್ಕೆ 5 ಲಕ್ಷ ರೂಪಾಯಿ ಹಾಗೂ ಕಸ್ತೂರಮ್ಮನಿಗೆ ಉದ್ಯೋಗ ನೀಡುವ ಭರವಸೆ ನೀಡಿದರು. ಬಳಿಕ ಭಾಷಣ ಆರಂಭಿಸಿದ ಸಚಿವರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಮಾತನಾಡ್ತಾ, ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಯೋಜನೆಯನ್ನ ನಿರಸನಗೊಳಿಸಿದೆ ಎನ್ನುತ್ತಿದ್ದಂತೆ ಅದೇ ವೇದಿಕೆ ಮೇಲಿದ್ದ ವಿಧಾನ ಪರಿಷತ್ ಸದಸ್ಯ SV ಸಂಕನೂರ ಡಯಾಸ್ ಬಳಿ ತೆರಳಿ ಸಚಿವರ ಭಾಷಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಆಕ್ಷೇಪಣೆ ನಡುವೆಯೂ ಭಾಷಣ ಮುಂದುವರೆಸಿದ ಸಚಿವರ ನಡೆಯಿಂದ ಅಸಮಾಧಾನ ವ್ಯಕ್ತಪಡಿಸಿದ MLC ಸಂಕನೂರ ಅವರು ವೇದಿಕೆಯಿಂದ ನಿರ್ಗಮಿಸಿದರು. ಅಕ್ರಮ ಸಂಬಂಧಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡ ಘಟನೆ ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನಲ್ಲಿ ನಡೆದಿದೆ. ವಿವಾಹಿತ ಪ್ರೇಮಿಗಳ ನಡುವೆ ಉಂಟಾದ ವೈಮನಸ್ಸು ಹತ್ಯೆಗೆ ಕಾರಣ ಆಗಿದ್ದು, ಬಳಿಕ ಹಂತಕನೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೃತ ಗೃಹಿಣಿ ಸಲ್ಮಾ ಎಂದು ಗುರುತಿಸಲಾಗಿದ್ದು, ಆಕೆಯನ್ನ ಪ್ರೇಮಿ ಬಾಬಾ ಜಾನ್ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಹತ್ಯೆ ಬಳಿಕ ಬಾಬಾ ಜಾನ್ ತಾನು ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ವಿಕೋಪಕ್ಕೆ ತಿರುಗಿ ದುರ್ಘಟನೆಗೆ ಕಾರಣ ಆಗಿದೆ. ಸದ್ಯ ಸ್ಥಳಕ್ಕೆ ಚೇಳೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸಿಲಿಕಾನ್ ಸಿಟಿಯ ಹೊರವಲಯದ ಆನೇಕಲ್ ತಾಲೂಕಿನ ಕಮ್ಮಸಂದ್ರದಲ್ಲಿ ನಡೆದ ಕಾರು ಅಪಘಾತ ಪ್ರಕರಣ ಈಗ ಹೊಸ ಟ್ವಿಸ್ಟ್ ಪಡ್ಕೊಂಡಿದೆ. ಮೊದಲು ಕುಡಿದ ನಶೆಯಲ್ಲಿ ನಡೆದ ಆಕಸ್ಮಿಕ ಅಪಘಾತ ಎಂದು ಭಾವಿಸಲಾಗಿದ್ದ ಈ ಘಟನೆ ಈಗ ಕೊಲೆ ಎಂಬ ಆಘಾತಕಾರಿ ಸತ್ಯವನ್ನು ಹೊರಹಾಕಿದೆ. ಕಾರು ಚಲಾಯಿಸುತ್ತಿದ್ದ ರೋಷನ್ ಹೆಗ್ಗಡೆ ಎಂಬಾತ ಕಾರಿನ ಕಿಟಕಿ ಡೋರ್ ಹಿಡಿದು ನೇತಾಡ್ತಿದ್ದ ಮೃತ ಪ್ರಶಾಂತ್ನನ್ನ ಮಾರು ದೂರ ಎಳೆದೊಯ್ದು ರಸ್ತೆ ಬದಿಯ ಮರ, ಕಾಂಪೌಂಡ್ ಗೋಡೆಗೆ ಡಿಕ್ಕಿ ಹೊಡೆಸಿ ಕೊಲೆ ಮಾಡಿದ್ದಾನೆ. ಇನ್ನು ಮೃತ ಪ್ರಶಾಂತ್ ತಾಯಿಯ ದೂರಿನ ಮೇರೆಗೆ ಹೆಬ್ಬಗೋಡಿ ಪೊಲೀಸರು ಪ್ರಕರಣವನ್ನು ಕೊಲೆ ಅಂತೇಳಿ ದಾಖಲಿಸಿಕೊಂಡಿದ್ದಾರೆ. ವರದಕ್ಷಿಣೆ ಕಿರುಕುಳಕ್ಕೆ ಮಹಿಳೆ ಬಲಿಯಾಗಿರುವ ಘಟನೆ ಬೆಂಗಳೂರಿನ ಬನಶಂಕರಿಯಲ್ಲಿ ನಡೆದಿದೆ. 2 ವರ್ಷಗಳ ಹಿಂದೆ ಕೀರ್ತಿ ಮತ್ತು ಗುರುಪ್ರಸಾದ್ ಮದುವೆಯಾಗಿದ್ದರು. ಕೀರ್ತಿ ಶವ ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಪರಿಚಯಸ್ಥರಿಂದ ಕೀರ್ತಿ ಪೋಷಕರಿಗೆ ಮಾಹಿತಿ ತಿಳಿದಿದ್ದು, ಅಳಿಯ ಗುರುಪ್ರಸಾದ್ ಕರೆ ಮಾಡಿದರೆ ತಲೆ ತಿರುಗಿ ಬಿದ್ದಿದ್ದಕ್ಕೆ ಆಸ್ಪತ್ರೆಗೆ ಸೇರಿಸಿದ್ದೀವಿ ಅಂತ ಗುರುಪ್ರಸಾದ್ ಸುಳ್ಳು ಹೇಳಿದ್ದಾನೆ. ಕುಟುಂಬ ವರದಕ್ಷಿಣೆ ಕೊಟ್ಟರು, ಕಿರುಕುಳ ಕೊಟ್ಟಿದ್ದ ಗುರುಪ್ರಸಾದ್ ಕುಟುಂಬ ಕಿರುಕುಳ ನೀಡುತ್ತಿದೆ ಅಂತ ಮೃತ ಕೀರ್ತಿ ತಾಯಿ ಮುಂದೆ ಅಳಲು ತೋಡ್ಕೊಂಡಿದ್ರು ಅಂತ ಕೀರ್ತಿ ಗಂಡನ ಮನೆಯವರ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ.
ಪಾರ್ಲರ್ ಮ್ಯಾನೇಜರ್ ಜೊತೆ ಪೊಲೀಸರ ಅನುಚಿತ ವರ್ತನೆ ತೋರಿದ್ದಾರೆ. ಬೆಂಗಳೂರಿನ ಐಸ್ ಕ್ರೀಂ ಪಾರ್ಲರ್ನಲ್ಲಿ ಈ ಘಟನೆ ನಡೆದಿದೆ. ರಾತ್ರಿ 11:30 ತನಕ ಐಸ್ ಕ್ರೀಂ ಪಾರ್ಲರ್ ಓಪನ್ ಆಗಿದ್ದಕ್ಕೆ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಜೀಪ್ ಬಳಿ ಮ್ಯಾನೇಜರ್ ತೆರಳಿದಾಗ ಪೊಲೀಸ್ ಸಿಬ್ಬಂದಿ ತಳ್ಳಿದ್ದು ಜೀಪ್ ಒಳಗೆ ಹತ್ತುವಂತೆ ಬಲವಂತ ಮಾಡಿದ್ದಾರೆ. ಒಬ್ಬ ಗನ್ಮ್ಯಾನ್ ಜೊತೆ 6 ಜನ ಪೊಲೀಸರು ಬಂದಿದ್ರು. ಪಾರ್ಲರ್ ಮ್ಯಾನೇಜರ್ ಅನ್ನ ವಶಕ್ಕೆ ಪಡೆಯುವ ವೇಳೆ ಘಟನೆ ನಡೆದಿದ್ದು ಪೊಲೀಸರ ನಡವಳಿಕೆ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಏಕರೀತಿ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತರಬೇಕು ಮತ್ತು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಆಗ್ರಹಿಸಿ ಮಂಡ್ಯದಲ್ಲಿ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನಾ ಹೋರಾಟ ನಡೆಸಿದ್ವು. ತ್ರಿವರ್ಣ ಧ್ವಜದ ಜೊತೆಗೆ ಕಪ್ಪು ಬಾವುಟ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಿಂದ ಆರಂಭವಾದ ಕಪ್ಪು ಬಾವುಟ ಮೆರವಣಿಗೆ ವೇಳೆ ಸರ್ಕಾರದ ನೀತಿಗಳನ್ನು ಖಂಡಿಸಿ ಘೋಷಣೆ ಕೂಗಿದ್ರು. ಈ ಸಂದರ್ಭದಲ್ಲಿ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲು ಪ್ರತಿಭಟನಾಕಾರರು ನಿರ್ಧರಿಸಿದ್ರು. ಆದರೆ ಮೆರವಣಿಗೆಯನ್ನ ಮುಂದುವರಿಸಲು ಪೊಲೀಸರು ಅವಕಾಶ ನೀಡದೆ ಪ್ರತಿಭಟನಾ ನಿರತರನ್ನ ತಡೆದು ವಶಕ್ಕೆ ಪಡೆದಿದ್ದಾರೆ. 77ನೇ ಗಣರಾಜ್ಯೋತ್ಸವದ ದಿನದಂದೇ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಮುಂದೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ರೈತರು ತಮ್ಮ ಹಕ್ಕು ಮತ್ತು ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯಿಸಿದರು. ಕಳೆದ 3-4 ವರ್ಷಗಳಿಂದ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಕೂಡಲೇ ಕಾನೂನಿನ ಪ್ರಕಾರ ಕ್ರಮ ಆಗಬೇಕು, ಕೋಟ್ಯಾಂತರ ಸರ್ಕಾರಿ ಜಾಗ ಉಳಿಬೇಕು ಅಂತ ಆಗ್ರಹಿಸಿದ್ದಾರೆ. ದಾವಣಗೆರೆಯ ಐನೂರು ಗ್ರಾಮದಲ್ಲಿ ಚಿನ್ನು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವದಂದು ರಾಷ್ಟ್ರಧ್ವಜವನ್ನು ಶಾಲಾ ಕಟ್ಟಡದ ಪಿಲ್ಲರ್ಗೆ ಕಟ್ಟಿ ಧ್ವಜಾರೋಹಣ ಮಾಡಿರುವುದು ವಿವಾದಕ್ಕೆ ಕಾರಣ ಆಗಿದೆ. ಧ್ವಜ ಕಂಬವಿಲ್ಲದೆ ಪಿಲ್ಲರ್ಗೆ ಭಾರತ ಧ್ವಜವನ್ನು ಕಟ್ಟಿ ಗಣರಾಜ್ಯೋತ್ಸವ ಆಚರಿಸಿರುವುದು ರಾಷ್ಟ್ರಧ್ವಜದ ಗೌರವಕ್ಕೆ ಧಕ್ಕೆಯಾಗಿದ್ದು ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದ್ದು ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಕೇಳಿಬರ್ತಾ ಇದೆ. ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿ ಪಟ್ಟಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ಉಲ್ಟಾ ಮಾಡಿ ಹಾರಿಸಿರುವಂತಹ ಎಡವಟ್ಟು ನಡೆದಿದೆ. ಮಂಚೇನಹಳ್ಳಿ ತಹಶೀಲ್ದಾರ್ ಪೂರ್ಣಿಮಾ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಂದಾಗಿ ಧ್ವಜವು ಉಲ್ಟಾ ಹಾರೋದನ್ನು ತಹಶೀಲ್ದಾರ್ ಪೂರ್ಣಿಮಾ ಗಮನಿಸಿ ತಕ್ಷಣ ಧ್ವಜವನ್ನು ಸರಿಯಾಗಿ ಇಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮ ಮರಳುಕೋರರ ದಂಧೆ ಎಗ್ಗಿಲ್ಲದೆ ನಡೀತಾ ಇದ್ದು ಹಬ್ಬದ ದಿನಗಳು ಹಾಗೂ ರಜಾ ದಿನಗಳನ್ನು ಗುರಿಯಾಗಿಸಿಕೊಂಡು ನದಿ ಬಗೆದು ಮರಳು ಲೂಟಿ ಮಾಡಲಾಗ್ತಾ ಇದೆ. ಹಾವೇರಿ ಮತ್ತು ರಾಣೆಬೆನ್ನೂರು ತಾಲೂಕುಗಳಲ್ಲಿ ತುಂಗಭದ್ರಾ ಹಾಗೂ ವರದಾ ನದಿಗಳಲ್ಲಿ ನಿರ್ಬಂಧಿತವಾಗಿ ಮರಳು ಕಳ್ಳತನ ನಡೀತಾ ಇದೆ. ಹಾವೇರಿ ತಾಲೂಕಿನ ಹಳ್ಳಹಳ್ಳಿ, ಗಳಗನಾಥ, ಕಂಚಾರಗಟ್ಟಿ, ಹಾವನೂರು ಪ್ರದೇಶಗಳಲ್ಲಿ ನದಿಯ ತೆಪ್ಪಲುಗಳನ್ನು ಬಳಸಿ ಮರಳು ತೆಗೆದು ಬಹಿರಂಗವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಈ ಎಲ್ಲ ಅಕ್ರಮಗಳ ಬಗ್ಗೆ ಮಾಹಿತಿ ಇದ್ರೂ ಸಹ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಹಾಗೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ.